ಬ್ರೈನ್ ಆಫೀಸ್ ನೋಡಿ ಇಲ್ಲಿ ಗಂಟೆ ಬದುಕ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಕೋಮಾದಲ್ಲಿ ಎಷ್ಟ್ ತಿಂಗಳಲ್ಲಿ 3 ತಿಂಗಳು ಹಿಂದೆ ತಲೆ ಇದ್ದಿಲ್ಲ. ಈಗ ತೆಗೆದ್ಬಿಟ್ಟು ಹೊಟ್ಟೆ ಇಕ್ಕಿದ್ರು ಚಿಪ್ಪು. ಅದು ಬದುಕಿದ್ರು ಬದುಕ್ತಾ ಇಲ್ಲ ಅಂದ್ರೆ ಇಲ್ಲ. ಇವ್ರ ತಾತಯ್ಯಪ್ಪ ಅಂತಲ್ಲ 2 ನಿಂಬೆಹಣ್ಣು ಮತ್ ಬಂಡಾರ ಇದನ್ನ ತಗೊಂಡೋಗ್ ಹಾಕೋ. ಅತ್ 3 ದಿನಕ್ಕ ಅವನ್ ಎತ್ತವ್. ಊರೇನೆ ಅಂದರು ನೀ ನನ್ನ ದೇವರು. ಕರ್ಕೊಂಡು ಮಾಡ್ಕೊಂಡು ಇವಾಗ ಹುಷಾರಾಗಿದ್ದಾನೆ. ಕರ್ಕೊಂಡು ಬದಲಾವಣೆ ಆಗೈತ್ರಿ ಸರ್. ಇದು 2ನೇ ಸಲ ರೀ. ಆಕಿ ಎಲ್ಲಾ ಅಭ್ಯಾಸ ಸರಿ ಮಾಡ್ತಾಳ್ರಿ, ಎಲ್ಲಾ ಮಾಡ್ತಾಳ್ರಿ. ಏನ್ ಒಳ್ಳೇದಾಗೈತ್ರಿ. ಕುಡ್ತಾ ಹೆಂಗ್ ಬಿಡಿಸಿದ್ರು ಅಮ್ಮವ್ರು, ಅದ್ರ ಬಗ್ಗೆ ಹೇಳಿ. ಏನಾದ್ರು ಕೊಟ್ರ ನಿಮ್ಗೆ? ಕೊಟ್ಟದ ಅಷ್ಟೇ. ಟಾನಿಕ್ ಔಷಧಿ ಏನ್ ಕೊಟ್ಟಿಲ್ಲ. ಏನ್ ಕೊಟ್ರು? ಎಷ್ಟು ನಿಂಬೆಹಣ್ಣೆ ಅಂತ? ಎಷ್ಟು ರೂಪಾಯಿ? 10 ರೂಪಾಯಿ ಕೊಂಡು ನಿಂಬೆಹಣ್ಣು ಅಷ್ಟೇ. ಅಷ್ಟೇ ಕೊಟ್ಟು 2 ನಿಂಬೆಹಣ್ಣಲ್ಲಿ ವಾಸಿ ಆಗುತ್ತೆ. ಒಂದು ಟೈಮಲ್ಲಿ ಹುಷಾರಿರ್ಲಿಲ್ಲ. ಯಾರಿಗೆ? ನಮ್ಮಮ್ಮ ಏನಾಗಿತ್ತು? ಬಿದ್ಬಿಟ್ಟು ಆಪರೇಷನ್ ನಾರಾಯಣ ನೇತ್ರ ಇಲಾಖೆಯಲ್ಲಿ ಅಡ್ಮಿಟ್ ಮಾಡಿದ್ವಿ. ಓಕೆ. ಅಲ್ಲಿ ಕೋಮಕ್ಕೆ ಹೋಗ್ಬಿಟ್ಟಿದ್ದ. ಕೋಮಾ ಹೋಗಿತ್ತು. ಆಮೇಲೆ 2 ವಾರ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಅರ್ಕೆ ಮಾಡ್ಕೊಂಡು ಹೋಗಿ ಬಂದ್ಬಿಟ್ಟು ಭಂಡಾರ ತಗೊಂಡೋಗಿ ಅಮ್ಮ ಕೇಳ್ಕೊಂಡು ಅರ್ಕೆ ಮಾಡ್ಕೊಂಡು ಹೋದೆ. ಇವಾಗ ಹುಷಾರಾಗಿದ್ದಾನೆ. ಕರ್ಕೊಂಡು ಅಲ್ಲ ಸರ್, ಕೋಮಾ ಹೋಗ್ತಾರೆ, ಆಸ್ಪತ್ರೆಗೆ ಹೋಗ್ಬೇಕಾಯ್ತು. ಆಸ್ಪತ್ರೆ ಇಲ್ಲಿ ಬಂದು ಆದ್ಮೇಲೆ ಕಂಡ್ಬಿಟ್ಟದ್ದು ಅಂತ ಹೇಳ್ತೀನಿ. ನಿಜಾನ? ನಿಜ, ಸುಳ್ಳು ಹೇಳಕ್ ಬರ್ತಾರೆ. ಚೆನ್ನಾಗಿ ಬಂದಿಲ್ಲ ನಿಜ. ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆ ಆಮೇಲೆ ಡಿಸ್ಚಾರ್ಜ್ ಮಾಡ್ತೀನಿ ಕರ್ಕೊಂಡ್ ಬಂದ್ವಿ. ಹುಷಾರಾಗಿ ಅಂದ್ರೆ ಇಲ್ಲಿ ಬಂದ್ಮೇಲೆ ಕೋಮಾಯಿಂದ ಆಚೆ ಬಂದ್ರು. ಆಚೆ ಬಂದ್ವಿ. ಆಶ್ಚರ್ಯ ಆಗುತ್ತಲ್ಲ? ಆಶ್ಚರ್ಯ. ಏನ್ ಅನ್ಸುತ್ತೆ? ನಂಬಿಕೆ ಇತ್ತು. ಅಮ್ಮವ್ರು ಬಂದು ನೋಡಿದ್ರು. ನಂಬಿಕೆ ಇತ್ತು ನಮ್ಗೆ. ಅಮ್ಮವ್ರ ಬಂದು ಹೋದ್ರೆ ನಮ್ಮ ಮಗ ಬದುಕ್ತಾನೆ ಅಂತ. ಇಲ್ಲಿ ಗಂಟೆ ಬದುಕ್ತಾನೆ ಅಂತ ಗ್ಯಾರಂಟಿ ಇರಲಿಲ್ಲ. ಹೌದಾ? ಕೋಮಾಗ ಹೋಗಿರೋ ಎಷ್ಟು ಜನ ಹೋಗಿರೋ ನೋಡಿದ್ದೀನಿ. ಅಂದ್ರೆ ಹೆಂಗ್ ಸಾಧ್ಯ ಆಗಿದೆ ಈ ಪವಾಡ? ನಂಬಿಕೆ ಇತ್ತು ನನಗೆ. ಬಂದು ಹೋದ್ರೆ ಆಸ್ಪತ್ರೆಗೆ ಎಷ್ಟು ಖರ್ಚು ಮಾಡಿದ್ರಿ? ಆಗಿದೆ. ಸುಮ್ಮನೆ ಅಂದಾಜು ಹೇಳೋದಾದ್ರೆ ಎಷ್ಟು ಖರ್ಚು ಮಾಡಿದ್ರಿ? 4 ಲಕ್ಷ ಹೋಗಿರ್ಬೋದು. 4-5 ಲಕ್ಷ. ಇಲ್ಲೇ ಎಷ್ಟು ಖರ್ಚು ಮಾಡಿದ್ರಿ? ಇಲ್ಲೇನು ಖರ್ಚಿಲ್ಲ. ಟೋಕನ್ ಒಳಗೆ ಹೋದೆ, ಪೂಜೆ ಮಾಡಿಸ್ಕೊಂಡೆ, ಹಾಸ್ಪಿಟ್ಲಿಗೆ ಹೋಗಿ ಅಷ್ಟು ಕುಂಕುಮ ಇಟ್ಟು 3 ದಿವಸಕ್ಕೆ ಕಂಡ್ಬಿಟ್ಟ. ಪವಾಡ. ಡಾಕ್ಟರ್ ಏನ್ ಹೇಳಿದ್ರು? ಡಾಕ್ಟ್ರು ಹುಷಾರಾಗ್ತಾನೆ ಅಂತ ಹೇಳಿ 4 ದಿವಸ ಕಂಡ್ಬಿಟ್ಟ. ಮತ್ತೆ ಒಂದು ವಾರದೊಳಗೆ ಮಾತಾಡಿ ಕೈಕಾಲು ಆಡಿಸಿರ್ಲಿಲ್ಲ. ಕಣ್ಣು ಮುಚ್ಕೊಂಡೇ ಇತ್ತು. ಪವಾಡ. ಒಳ್ಳೇದಾಗ್ಲಿ. ಬ್ರೈನ್ ಆಫೀಸ್ ನೋಡಿ ಇಲ್ಲಿದೆ ಆಫೀಸ್. ಇವಾಗ ಹುಷಾರಾಗಿದ್ಯಪ್ಪ? ಈ ಫೋಟೋ ಇವನು ವ್ಯಕ್ತಿನ ತಗೋಪ ಹಿಡ್ಕೊ. ಇಂತ ವ್ಯಕ್ತಿನ ಇವನಿಗೆ ಚಿಕ್ಕ ಏಜು. ಈ ಚಿಕ್ಕ ಏಜ್ಗೆ ಕೋಮಾದಲ್ಲಿ ಎಷ್ಟ್ ತಿಂಗಳಲ್ಲಿ 3 ತಿಂಗಳು ಹಿಂದೆ ತಲೆ ಇತ್ತಿಲ್ಲ. ಇದು ತೆಗೆದ್ಬಿಟ್ಟು ಹೊಟ್ಟೆ ಇಕ್ಕಿದ್ರು ಚಿಪ್ಪು. ಅದೇನೋ ಇರ್ತದಲ್ಲ ಮೆಮೊರಿ, ಅದು ಬದುಕಿದ್ರು ಬದುಕ್ತಾ ಇಲ್ಲ ಅಂದ್ರೆ ಇಲ್ಲ. ಇವ್ರ ತಾತಯ್ಯಪ್ಪ ನಮ್ ದೇವಸ್ಥಾನ ಹಳೆ ದೇವಸ್ಥಾನ ಇತ್ತಲ್ಲ, ಅಲ್ಲಿ ಗೊಳೋ ಗೋವಿಂದ ಅಂತ ಅಂದ್ರು. ಅವತ್ತು ಗದ್ಗೆ ಇರ್ಲಿಲ್ಲ. ಅವತ್ತಿನ ದಿನ ಬಂದ್ರು. ಆಮೇಲೆ ಇಲ್ಲಿ ದೇವ್ರ ಇತ್ತಲ್ಲ 2 ನಿಂಬೆಹಣ್ಣು ಮತ್ ಬಂಡಾರ ಇದನ್ನ ತಗೊಂಡೋಗ್ ಹಾಕೋ. ಅತ್ 3 ದಿನಕ್ಕ ಅವನ್ ಎತ್ತವನ್. ಏನಣ್ಣ ನಿಜಾನ ಸುಳ್ಳ? 3 ದಿನಕ್ಕೆ. ಹೌದು. ಮತ್ತೆ ಒಳ್ಳೇದಲ್ವಾ ಇದೆಲ್ಲ? ಒಳ್ಳೇದ್ ಪ್ರಚಾರ ಮಾಡನ್ ಬಿಡಿ, ಒಳ್ಳೇದ್ ಆಗೋದ್ ಹೇಳದ್ ಬಿಡಿ, ಕೆಟ್ಟದ್ ಮಾಡೋದೇನು? ನೋಡಿ ಹಿಂಗೆ ಜೂಮ್ ಮಾಡಿ ನೋಡಿ ಫೋಟೋ. ಏನ್ ಅಲ್ಲ ರಿಯಲ್ ಆಗಿ ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿದ್ದಾರೆ. ನಿಜಕ್ಕೂ ಆಶ್ಚರ್ಯ. ಎಲ್ಲ ಅಮ್ಮೋರ್ ದಯ, ನಂದಲ್ಲ, ದೇವ್ರ ದಯ್ಯ. ದೇವ್ರು ದೇವ್ರ ದಯ. ಇವಾಗ ಎಷ್ಟ್ ಚೀಲ ಅಕ್ಕಿ ಕೊಡ್ತಾ ಇದ್ರು ಕೇಳಿ? ಎಷ್ಟು ಹೇಳ್ತಾ ಇಲ್ಲ ಅಮ್ಮೋರೆ, ಎಷ್ಟು ದುಡ್ಡು ಕೊಟ್ರಿ ಅಂತ ಕೇಳಿದ್ರೆ ಅದನ್ನೇ ಹೇಳ. ಏ ಇಲ್ಲ. ಆಸ್ಪತ್ರೆಗೆ ಹೌದಾ? ಅಣ್ಣ ನನಗ್ ದುಡ್ಡು ಕೊಟ್ರ ಕೇಳಿ. ಆಯ್ತು, ದುಡ್ಡು ಕೊಟ್ಟಿದ್ದೀರಾ? ಇಲ್ಲ. ಅಮ್ಮೋರೆ ಇದು ಹೆಂಗ್ ಸಾಧ್ಯ ಆಯ್ತು ಅಮ್ಮೋರೆ? ಕೋಮಾ ಸ್ಟೇಜ್ ಹೋಗಿರೋ ಹುಡುಗ 3 ದಿನದಲ್ಲಿ ನಿಮ್ ಹತ್ರ ಬಂದು ನಿಂಬೆಹಣ್ಣು ಗದಿಗೆ ಕೇಳ್ಕೊಂಡು ಹೋಗುದು. ಆಮೇಲೆ ನೀವು ಭಂಡಾರ ಕೊಟ್ರಂತೆ, ಅದನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದವನ್ಗೆ ಅದನ್ನ ಹೋಗಿ ಅಲ್ಲಿ ಹಾಸ್ಪಿಟ್ಲ್ ಜ್ಞಾನ ಬಂದ್ಬಿಡುತ್ತೆ. ಅವ್ರ ಏನ್ ಮಾಡಿದ್ರು ಅಂದ್ರೆ ಡಾಕ್ಟರ್ಗಳಲ್ಲಿ ಇದು ಏನದು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಸೇಫ್ ವಾರ್ಡ್ ಇರ್ತದಲ್ಲ, IC ವಾರ್ಡ್ ಅಲ್ಲಿ, ಅದ್ರೊಳಗಡೆ ಯಾರನ್ನೂ ಬಿಡಲ್ಲ.
ಆಮೇಲೆ ಇದು ಏನ್ ಇನ್ಫೆಕ್ಷನ್ ಆಗುತ್ತೆ, ನಿಂಬೆಹಣ್ಣು ಮತ್ತೆ ಧೂಳು ಅದೆಲ್ಲ ಇನ್ಫೆಕ್ಷನ್ ಆಗುತ್ತೆ ಅಂದ್ಬಿಟ್ಟು ಡಾಕ್ಟರ್ಗಳು ಅಂತಂದ್ರೆ ಗೊತ್ತಿರುತ್ತಲ್ವಾ, ಅವರು ಕೇರ್ ತಗೋತಾರೆ. ಒಂದ್ ಪೇಷಂಟ್ ಅಂದ್ಮೇಲೆ ಅವ್ರಿಗೆ ಹೆಂಗೆ ಕೇರ್ ತಗೋಬೇಕು ಹಂಗ್ ಕೇರ್ ತಗೋತಾರೆ. ಬಟ್ ಆದ್ರೆ ಈ ಒಂದು ಮೂಢನಂಬಿಕೆಗಳಲ್ಲಿ ಎಲ್ಲೋ ಒಂದು ಕಡೆ ಕುಂಕುಮ ಇಕ್ಕಿದ್ರೆ ಒಳ್ಳೇದಾಗುತ್ತಾ, ನಿಂಬೆಹಣ್ಣು ತಗೋತಾರೆ, ಇದು ಎಷ್ಟೋ ಜನ ಮೂಢನಂಬಿಕೆ ಅವ್ರು ಇದಾರೆ. ಮೂಢನಂಬಿಕೆ ಅವ್ರಿಗೆಲ್ಲ ಇಷ್ಟನ್ನೇ ಹೇಳ್ತೀನಿ, ಮೂಢನಂಬಿಕೆ ನಿಮಗ್ ಗೊತ್ತಿಲ್ಲ ಅಂತ. ಇವರು ಮೂಢನಂಬಿಕೆ ನಂಬಲಿಲ್ಲ, ಮೂಲ ನಂಬಿಕೆಯನ್ನ ನಂಬಿಕೆ ಇಟ್ಟು ಬಂದ್ರು. ಇವತ್ತು ಹಾ ಭಂಡಾರ ಇರ್ತಿದೆ, ಯಾಕೆ ಒಂದ್ ನಿಂಬೆಹಣ್ಣು ಮತ್ತೆ ಭಂಡಾರ ಇಕ್ಕಿದ್ದು ಪ್ರತಿ ತಿಂಗಳಲ್ಲೂ ಪ್ರತಿ ಎಪಿಸೋಡ್ ಅಲ್ಲೂ ನಮ್ ಭಕ್ತರು ನಿಮ್ ಚಾನಲ್ ಅಲ್ಲಿ ಮಾತಾಡ್ತಾನೆ ಅವ್ರೆ. ಯಾವ್ದು ಡಮ್ಮಿ ಇಲ್ಲ, ದಯವಿಟ್ಟು ಹುಡ್ಕಕ್ ಹೋಗ್ಬೇಡಿ ಆಯ್ತಾ. ಥ್ಯಾಂಕ್ ಯು ಅಮ್ಮೋರೆ. ಹಾ. ಇಲ್ಲೇ ಪ್ರತ್ಯಕ್ಷದರ್ಶಿ ಇಲ್ಲೇ ನೋಡ್ಬೋದು. ಇನ್ನು ಎಷ್ಟು ನಾನ್ ಸಾಕ್ಷಿ ಕೊಡ್ಬೇಕು. Live ಅಲ್ಲೇ ನೋಡ್ತಾ ಇದೀವಿ. ಹೌದು, ಒಳ್ಳೇದಾಗುತ್ತೆ. ಆಶ್ಚರ್ಯ. Thanks. ಇದು ನಿಜವಾದ ಭಾರತ ಅಂತ. ಸೊ ಇವರು ರೇಣುಕಾದೇವಿ ಎಲ್ಲಮ್ಮ ದೇವಸ್ಥಾನಕ್ಕೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಮುಸ್ಲಿಮ್ಸ್ ಇವರು? ಸೊ ಕೇಳೋಣ. ಅಮ್ಮ ಎಲ್ಲಿಂದ ಬರ್ತಾ ಇದ್ರು? ಬೇಡಮ್ ನೀವೊಬ್ರು ಮುಸ್ಲಿಂ ಆಗಿ ಹಿಂದೂ ದೇವಸ್ಥಾನಕ್ಕೆ ಯಾಕೆ ಬಂದ್ರಿ? ನಾನ್ ನಂಬ್ತವ್ರಿ. ನಂಬ್ತೀರಾ? ನಂಬ್ತವ್ರಿ. ಅದ್ರಲ್ಲೂ ಈ ದೇವಸ್ಥಾನಕ್ಕೆ ಯಾಕೆ ಬಂದ್ರಿ? ಅದು ಬೆಳಗಾಂ ಅಂತ ಅಷ್ಟು ದೂರದಿಂದ ಯಾಕೆ ಬಂದ್ರಿ? ದೂರದಿಂದ ನಮ್ ಹುಡುಗಿ ಆರಾಮ್ಲಕ್ಕೆಲ್ಲ ಬಂದ್ ನಮ್ ಹುಡುಗಿ ಆರಾಮ್ಲನ ಬಂದವ್ರಿ. ಇದು 2ನೇ ಶ್ರೇಣಿ ನೀರ್ ಹಾಕ್ಸಿ. ನಿಮ್ಮ ಮಗಳು ಮಗ ಎಷ್ಟು ಏಜ್? ಈ 10th ಹೋಗ್ತಾಳ್ರಿ. 10th ಓದ್ತಾ ಇದ್ದಾರೆ. 10th ಏನಾಗಿದೆ ಅದು? ಅವ್ರಿಗೆ ಏನಾಗೈತೆ ಆಮೇಲ್ರಿ ಒಟ್ಟ ಅಭ್ಯಾಸತ್ತು ಏನ್ ಸರಿ ಮಾಡ್ತಾರ ಕೇಳ್ರಿ. ಹೊಟ್ಟೆ ಅಭ್ಯಾಸ ಮಾಡ್ತಾರ ಕೇಳ್ರಿ. ಮನ್ಯಾಗ ಒಂದ್ ಸರಿ ಏನು ಅರ್ಥ ಆಗ್ಲಿಲ್ಲ ಏನಿದೆ? ಅಭ್ಯಾಸ ಸರಿ ಮಾಡ್ತಾರ ಕೇಳ್ರಿ ಸ್ಕೂಲ್ ಪಾದಲ್ಲಿ. ಹಿಂಗಾಗಿ ಏನಾಗೈತೆ ಆಮಂತಿಲ್ಲ ಅಮ್ಮ ಬಂದ್ ಕೇಳಿದ್ವು ನಾವ. ಆಕಿ ಮರ ನೀರ್ ಹಾಕಸ್ ಅಂತ ಹೇಳ್ರಿ, ಮರ ನೀರ್ ಹಾಕ್ಸಿ. ಈಗ 2ನೇ ಸಲ ಬಂದ. ಹೆಂಗ್ ಗೊತ್ತಾಯ್ತು ಈ ದೇವಸ್ಥಾನಕ್ಕೆ ಅಷ್ಟು ದೂರದಿಂದ ಬಂದ್ರಲ್ಲ? ನಮ್ ಮೊಬೈಲ್ ನೋಡಿದ್ರಲ್ಲ ಸರ್. ಅಲ್ಲ ಅಲ್ಲೇ ಯಾವ್ದಾನ ದೇವಸ್ಥಾನಕ್ಕೆ ಹೋಗೋದಲ್ವ ಈ ದೇವಸ್ಥಾನ? ನಾವ್ ಅಲ್ಲಿ ಸೌಂದತಿ ಎಲ್ಲ ಹೋಗಿದ್ರು ಕಾಯಿಮ ಸೌದತ್ತಿ ಎಲ್ಲ ಹೋಗ್ತಾ ಇದ್ರು. ಹೋಗ್ತೇವ್ರಿ. ನಮ್ಮ ಸನೆ ಆಯ್ತದ್ರಿ ಸರ್. ಅಲ್ಲಿಂದ ಅಲ್ಲಿ ನಂಬಿಕೆ ನಮ್ಗೆ ಎದೈತನ ನಾವ್ ಇಲ್ಲಿ ಬಂದ್ ಸೌದತ್ತಿ ಎಲ್ಲ ಪರ್ಮನೆಂಟ್ ಪರ್ಮಿಟ್ ಮತ್ತೆ ಅದೇ ನಂಬಿಕೆ ಈ ದೇವಸ್ಥಾನ. ಸರಿ, ಅಮ್ಮನವ್ರ ಭೇಟಿ ಆದ್ರ? ಭೇಟಿಯಾಗಿದಾರೆ ಸರ್. ಏನ್ ಹೇಳಿ? ಅವ್ರ ಮರೆ ನೀರ್ ಹಾಕ್ಸಂತ ಹೇಳಿದಾರೆ ಸರ್. ನಂಬಿಕೆ ಇದೆಯಾ? ನಂಬಿಕೆ ಇದ್ರಿ ಸರ್. ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ ಸರ್. ಥ್ಯಾಂಕ್ ಯು. ಒಳ್ಳೇದು. ಇವತ್ತು ರೇಣುಕೆಲ್ಲ ಏನು ನಮ್ಗೆ ಒಳ್ಳೇದನ್ಸ ನಮಗ್ರಿ ಇಲ್ಲಿ ನಾವ್ ಫಸ್ಟ್ ಬರ್ತಿದ್ವಿ. ಈಗ 2 ವರ್ಷದಿಂದ ಬರ್ತಿದ್ವಿ ನಾವ್. ನಮ್ಮ ಯಜಮಾನ್ರಿಗೆ ಆರಾಮರಕ್ಕೆಲ್ಲ ನಾವ್ ಬರ್ತಿದ್ವಿ. ನಮ್ ಫ್ಯಾಮಿಲಿಗೆ ನಮಗ ಒಂದ್ ಜರ ಸಮಸ್ಯೆ ಐತ್ರಿ. ನಾವ್ ಮೊಬೈಲ್ ನೋಡಿ ಬಂದಿದ್ವಿ. ನಮ್ಗ 2 ವರ್ಷ ಆತ್ರಿ. ನಮ್ಗ ಒಳ್ಳೇದಾಗೈತ್ರಿ ಸರ್. ಈಗ ಮರೆ ನೀರ್ ಹಾಕ್ಸಕ್ ನಮ್ಮ ಮಗಳಿಗೆ 2ನೇ ಸಲ ಬಂದವ್ರಿ. ಮೊದಲು 2 ವರ್ಷದಿಂದ ನಾವ್ ಬರತ್ತಿದವ್ರಿ. ಯಾವಾಗ ಬರ್ತವ್ರಿ ನಂಬ್ತವ್ರಿ ಸರ. ಭೇಟಿ ಆಗಿದ್ವಿ. ಅಮ್ಮ ಏನಿಲ್ಲ ಮರೆ ನೀರ್ ಹಾಕ್ಸಂತ ಹೇಳಿದಾರೆ ಹುಡುಗಿರಿ. ಬದಲಾವಣೆ ಆಗೈತ್ರಿ ಸರ್. ಇದು 2ನೇ ಸಲ ರೀ. ಆಕಿ ಎಲ್ಲಾ ಅಭ್ಯಾಸ ಸರಿ ಮಾಡ್ತಾಳ್ರಿ, ಎಲ್ಲ ಮಾಡ್ತಾಳ್ರಿ. ಏನ್ ಒಳ್ಳೇದಾಗೈತ್ರಿ ಸರ್. ಏನ್ರಿ ಸರ್? ಒಳ್ಳೇದೈತ್ರಿ ಸರ್. ಅದೇನೇನು ಶಾಲೆ ಅಂತ ನಮ್ ಬೆಳಗಾಂ ಸರ್. ನಾವ್ ಅಲ್ಲಿ ಕಾಯಂ ಹೋಗತ್ತವ್ರಿ. ವರ್ಷಕ್ಕೊಮ್ಮೆ ತಿಂಗಳಿಗೊಮ್ಮೆ ಅಮಾವಾಸ್ಯೆ ಹೋಗತ್ತವ್ರಿ ಸರ್. ಇಲ್ಲಿ ಒಳ್ಳೇದೈತೆ ನಾವ್ ಇಲ್ಲಿ ಬಂದವ್ರಿ ಸರ್. ನಾವು ಬಾರಿ ಚೆನ್ನಾಗ್ ಬಿಸ್ನೆಸ್ ಮಾಡ್ತಿದ್ದೆ, ಎಲ್ಲ ಎದುರಾಗಿ ಹೋಗ್ತಿತ್ತು. ಎಲ್ಲ ಕುಲ್ಲರ್ ತಗೊಂಡಿದ್ದೆ, ಅಂಗಡಿ ಇಟ್ಟಿದ್ದೆ, ಎಲ್ಲ ಎದುರಾಗಿದೆ. ಸಮಸ್ಯೆ ಆಗಿ ಯಾವ್ದೋ ಒಂದು ಟೆನ್ಷನ್ ಡ್ರಿಂಕ್ಸ್ ಕುಡಿದಿದ್ದೆ. ಅವತ್ತು ಡಾಕ್ಟ್ರು ಹೇಳಿದ್ರು ಅಲ್ಲೊಂದು ಹೋಗಂತ ಬೇರೆ ಅಮ್ಮ ಬರ್ತಕ್ಕಂತ ಡಾಕ್ಟರ್ ಕರ್ಕೊಂಬಂದ್ ಅವತ್ತೇ ಬಂದಕ್ಕ ಡ್ರಿಂಕ್ಸ್ ಅವತ್ತಿಗೆ ಲಾಸ್ಟ್ ಸಹ ಮುಟ್ಟೆ ಇಲ್ಲ. ಅಮ್ಮರ ಡ್ರಿಂಕ್ಸ್ ಮಾಡಬೇಡ್ರಿ ಅಂತ ಹೇಳಿ ಅಲ್ಲಿಗೆ ಅವತ್ತ ಲಾಸ್ಟ್ ಅದ್ರ ಬಗ್ಗೆ ಗಮನ ಬರಲ್ಲ. ಏನ್ ಮಾಡಿದ್ರ ಅಮ್ಮೂರ್ ಪವಾಡ ನಿಮ್ಗೆ? ಅದ್ ಹೆಂಗತ್ತ ಎಮ್ಮನ್ ಮೈ ಅದಕ್ಕೆ ಮೇನ್ ಕಾರಣ ಬಂದು ಡಾಕ್ಟ್ರು ಡಾಕ್ಟ್ರೇ ಕರ್ಕೊಂಡ್ ಅಲ್ಲ. ಇವ್ರು ಗುರು ಆಗಿದ್ದು, ಇವ್ರು ನಿನ್ ದಾರಿ ತೋರ್ಸಿದ್ ನನ್ ತೋರ್ಸ್ಬೇಡ. ಅಮ್ಮ ಅಂತ ನಾನಲ್ಲ, ಇವ್ರು ದಾರಿ ತೋರ್ಸಿದ್ಕೆ ಅಲ್ವಾ ನಿನ್ಗೆ? ಡಾಕ್ಟ್ರೇ ದಾರಿ ತೋರಿಸಿದ್ಕೆ ಬಂದಿತ್ತು. ಅದನ್ನೇ ಇವಾಗ ಗುರು ಯಾರಾಗಿದ್ದು? ಇವ್ರು ತಾನೆ. ಇವ್ರು ನಿನಗ್ ದಾರಿ ತೋರ್ಸಿದ್ಕೆ ನೀನ್ ನನ್ನ ಹತ್ರ ಬಂದೆ. ಏನೋ ನನ್ ಕಡೆಯಿಂದ ಅಲ್ಲ, ನನ್ನಿಂದ ಭಗವಂತ ನನ್ನ ಹಿಂದೆ ಇದ್ದ ನಿನಗ್ ದಾರಿ ಬಿಟ್ಕೊಟ್ಟ. ಯಾವತ್ತೂ ಆಗ್ಲಿ ನೀನು ನಿನ್ನ ಕೈ ಹಿಡ್ಕೊಂಡ್ ನಡೆಸ್ತಾ ಇದಾರಲ್ಲ ದಾರಿ, ಅವ್ರನ್ನ ನೆನ್ಸ್ಬೇಕು. ನಿನ್ನಿಂದನೇ ಏನು ಆಗಲ್ಲ ಆಯ್ತಾ. ನಿನ್ ಹಿಂದೆ ಯಾರಿದ್ದಾರೆ ಅನ್ನತಕ್ಕಂಥದ್ದು ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಇದಾರ. ಕುಡ್ತ ಹೆಂಗ್ ಬಿಡಿಸಿದ್ರು ಅಮ್ಮವ್ರು? ಅದ್ರ ಬಗ್ಗೆ ಹೇಳಿ. ಏನಾದ್ರು ಕೊಟ್ರ ನಿಮ್ಗೆ? ಕೊಟ್ಟದ ಅಷ್ಟೇ. ಟಾನಿಕ್ ಔಷಧಿ ಏನೇನ್ ಕೊಟ್ಟಿಲ್ಲ. ಏನ್ ಕೊಟ್ರು? ಎಷ್ಟು ನಿಂಬೆಹಣ್ಣೆ ಅಂತ? ಎಷ್ಟು ರೂಪಾಯಿ? 10 ರೂಪಾಯಿ ಕೊಂಡು ನಿಂಬೆಹಣ್ಣು ಅಷ್ಟೇ. ಅಷ್ಟೇ ಕೊಟ್ಟು 2 ನಿಂಬೆಹಣ್ಣಲ್ಲಿ ವಾಸಿ ಆಗುತ್ತೆ. ಮನೆ ಒಳಗೆ ಹದಿನೈದು ದಿವಸ ಜಗಳ ಮಾಡೋದು, ಮನೆಗೆ ಬರೆಸ್ಬೋದ
ಟೆನ್ಷನ್ ಜಾಸ್ತಿ ಇತ್ತು, ಜಗಳ ಮಾಡೋದು, ಮನೆ ನಮ್ ತಾಯಿ ಕೊಟ್ಟು ವಾದ ಮಾಡೋದು ಎಲ್ಲ ದೊಡ್ಡ ವಿಚಿತ್ರ ಆಯ್ತು. ಡಾಕ್ಟರ್ ದಾರಿ ತೋರಿಸಿ ಡಾಕ್ಟರ್ ಕರ್ಕೊಂಡ್ ಬಂದ್ರು. ಏನಿಲ್ಲ ಸರ್, ಮಾಮೂಲಾಗಿ ಅಂತ ಸರ್, ಓವರ್ ಅಲ್ಲಿಲ್ಲ, ಓವರ್ ಆಗ್ತಿದ್ದ ಸರಿ. ಗಾಡಿ ತಗೊಂಡಿದ್ದ, ಬುಲ್ಲರ್ ತಗೊಂಡಿದ್ದು, ಗಾಡಿ ತಗೊಂಡಿದ್ದು, ಬುಲ್ಲರ್ ಗಾಡಿ ಎಲ್ಲ ಕಳ್ಕೊಂಡ್ ಬಂದಿರೋದು ನೀವು ಇಲ್ಲಿ. ಎಲ್ಲ ಕಳ್ಕೊಂಡ್ ಏನೇನಿತ್ತು ಹೇಳಿ, ಏನ್ ಮಾಡ್ತಾ ಇದ್ರಿ? ಅಂಗಡಿ ತಗೊಂಡ್ಬಿಟ್ಟಿದ್ದೆ, ಬುಲ್ಲರ್ ತಗೊಂಡಿದ್ದೆ. ಬೊಲೋರೋ ತಗೊಂಡಿದ್ರಾ? ಬೊಲೋರೋ ತಗೊಂಡ್ ಏನ್ ಮಾಡ್ತಾ ಇದ್ರಿ? ಬಾಡಿಗೆ ಹೊಡ್ತಿದ್ದೆ. ಎಷ್ಟ್ ಲಕ್ಷ ಅದು ಅಂದಾಜು? ಅದು 7.5 ಲಕ್ಷ ಬಿದ್ದಿತ್ತು. ಏನ್ ಮಾಡಿದ್ರಿ ಆಮೇಲೆ? ಲಾಸ್ ಆಗ್ಬಿಡ್ತಲ್ಲ, ಎಲ್ಲ ಲಾಸ್ ಆಯ್ತು. ಎಲ್ಲ ಕುಡ್ತೇನೆ ಕಾರಣ ಅದು ಕುಡಿಯಕ ಹೋಗ್ಬಿಡ ಸರ್. ಇವಾಗ ಬಾಗ್ರು ಎಣ್ಣೆ ಹೊಡೆನಂತ ಯಾರು ನಮ್ ಏನ್ ಮಾಡ್ತೀರಾ? 1 ಗಂಟೆ ಆದ್ರೂ ಫೋನ್ ಮಾಡ್ತಾರೆ ಸರ್. ನನಗೆ ಒಂದು ಅವ್ರು ಎಲ್ಲ ಫೋನ್ ಮಾಡ್ತಿದ್ರ, ಕುಡಿಯಕ್ ಹೋಗ್ತೀರಾ? ಹೋಗ್ತಿದ್ವಿ ಅವ ಫಸ್ಟಿಗೆ. ಅವ ಅಮ್ಮರ್ತ ಹೆಂಗ್ ಬಂದ್ವಿ, ಡಾಕ್ಟರ್ ಹೆಂಗ್ ಕರ್ಕೊಂಡ್ ಬಂದ್ರು, ಅವತ್ತಿಗೆ ಲಾಸ್ಟ್ ಓಕೆ, ಇವಾಗ ನಿಮ್ದೇ ಆಗಿದೆ. ನಮ್ದೇ ಆಗಿದೆ ಸರ್. ಕುಡಿಯೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ನೋಡ್ಬಿಟ್ಟು ಹೇಳಿ. ಕುಡಿಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಕುಡಿಯೋದಂತಲ್ಲ, ಅದ್ ನಾವು ತಿಳ್ಕೊಬೇಕು. ದೇವ್ರಿ ಮೈ ಅಮ್ಮಂದು ಡಾಕ್ಟರ್ ಹೇಳ್ಕೊಟ್ರು, ಡೈರೆಕ್ಟ್ ಬರೀ ಹೋಗಣ್ರ ಅಂತ ಹೇಳಿ ಡಾಕ್ಟರ್ ಕರ್ಕೊಂಡ್ ಬರ್ತಾ ಬಂದಿದ್ದೆ. ಇವಾಗ ಎಣ್ಣೆ ಹೊಡಿತಾ ಇರ್ತಾರಲ್ಲ, ಫುಲ್ ಎಣ್ಣೆ ಹೊಡೆದಿ ಅವರು ರಿಯಾಬ್ಗೆಲ್ಲ ಆಸ್ಪತ್ರೆಗೆ ಹೋದ್ರು. ಅವಾಗ 4 ದಿವಸ ಅವ್ರು ಯಾರು ನಮ್ಮ ಫ್ರೆಂಡ್ಸ್ ಗಳನ್ನ ಕರೆಗೋಳ್ರಿ ಇಲ್ಲಿ ಬಂದಾಗ್ಲಿ ಸರ್. ಬಂದಾಗ ದೊಡ್ಡಪ್ಪ ಅಂತ ಹೇಳಿ, ಬಳ್ಳಾರಿ ಸಂಡೂರು ತಾಲೂಕು, ಬಳ್ಳಾರಿ ಡಿಸ್ಟಿಕ್. ತಮ್ಮ ಹೆಸರು ಮೇಡಮ್? ಪೂರ್ಣಿಮಾ. ಪೂರ್ಣಿಮಾ. ಎಲ್ಲಿಂದ ಬರ್ತಾ ಇದ್ರಿ? ನಾವು ಬೆಂಗಳೂರು ಕೋರಮಂಗಲ. ಬೆಂಗಳೂರು ಕೋರಮಂಗಲ. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಸವಿತಾ ಅಂತ ಹೇಳ್ಬಿಟ್ಟು. ನಾವು ಬೆಂಗಳೂರು. ನಾವು ನೆಲಮಂಗಲದಿಂದ. ಹೌದು, ಸುಮಾರು ನಾನೀಗ ಏನಿಲ್ಲ ಸರಿ, ಸುಮಾರು ಒಂದು 5-6 ವರ್ಷದಿಂದಾನೇ ಬರ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ. ಏನ್ ಮೇಡಮ್ ಅಷ್ಟು ಬಾರಿ ಬರೋದಕ್ಕೆ ಕಾರಣ? ಅದೇನೋ ಗೊತ್ತಿಲ್ಲ, ಕರೆಸ್ಕೊಳ್ಳುತ್ತೆ ಬರ್ತಾ ಇರ್ತೀನಿ. ಹೌದು, ಇಲ್ಲಿ ಸ್ವಲ್ಪ ಚಿಕ್ಕದಾಗಿತ್ತು, ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ನಾನು ತುಂಬಾ ಹುಡ್ಕೊಂಡ್ ಬಂದೆ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಹುಡ್ಕೊಂಡ್ ಬಂದೆ. ಅಲ್ಲಿ ಏನೋ ನಂಗೆ ಕೆಲ್ಸ ಆಗುತ್ತೆ ಬಿಡೋದು ಎರಡನೇ ಪ್ರಶ್ನೆ, ಸ್ವಲ್ಪ ನೆಮ್ಮದಿ ಅಂತ ಇತ್ತು. ಮೇಡಮ್ ನೀವ್ ಹೇಳಿದ್ರಲ್ಲ 5-6 ವರ್ಷದಿಂದ ಬರ್ತಾ ಇದ್ರಲ್ಲ, ಈ ಕೆಲವರು ಹೊಸದಾಗಿ ಬರೋರ್ಗೆ ಇಮಿಡಿಯೇಟ್ಲಿ ರಿಸಲ್ಟ್ ಸಿಕ್ಬಿಡ್ಬೇಕು ಇಲ್ಲಿಂದ ಅಂತ ಹೇಳೋ ಏನ್ ಹೇಳ್ಬೋದು ಮೇಡಮ್? ಖಂಡಿತ ಆತರ ಹೇಳ್ಕೋಬಾರ್ದು. ನಂಬಿಕೆ ಇರ್ಬೇಕು, ತಾಳ್ಮೆ ಅನ್ನೋದಿರ್ಬೇಕು ಫಸ್ಟ್. ಈಗ ಒಂದ್ ಕಡೆ ಹೋಗಿದ ತಕ್ಷಣ ಆಗ್ಬೇಕು ಅನ್ನೋದೇನಿಲ್ಲ. ದೇವ್ರನ್ನ ನಂಬಿದೀವಿ ಅಂದ್ಮೇಲೆ ಅವ್ರ ಕೈ ಬಿಡಲ್ಲ ಅನ್ನೋದನ್ನು ನಾವು ಹೌದು. ಹಂಗಾಗಿ ನಾನು 5 ವರ್ಷ ಅಲ್ಲ, 5 ವರ್ಷದಿಂದಾನೇ ಬರ್ತಾ ಇದ್ದೀನಿ. ಸೊ ಅಲ್ಲಿದ್ದು ಇಲ್ಲಿ ಬಾಡಿಗೆ ಅಲ್ಲಿಂದ ಇಲ್ಲೂ ಸಹ ನಾನು ಹುಡ್ಕೊಂಡೆ ಬಂದೆ ಎಲ್ಲಾಗಿದೆ ಅಂತ. ಏನಕ್ಕೆ ಮೇಡಮ್ ಇಷ್ಟು ಬಾರಿ ನೀವ್ ಯಾಕೆ ಬರ್ತೀರಿ? ಸೊ ನಂಗೆ ದೇವ್ರ ಮೇಲೆ ಅಷ್ಟು ನಂಬಿಕೆ ಇದೆ. ಅಂದ್ರೆ ಒಳ್ಳೇದ್ ಆಗ್ತಾ ಇದೆಯಾ? ಅದೇ ಒಂದ್ ಚೇಂಜಸ್ ಆಗಿರೋದು ಲೈಫ್ ಅಲ್ಲಿ ಹೌದು. ಮಕ್ಳಿಗೆಲ್ಲ ಒಳ್ಳೇದಾಗಿದೆ. ನಾನು ಫಸ್ಟ್ ಆಫ್ ಆಲ್ ಮಕ್ಳ ಬಗ್ಗೆ ಕೇಳ್ಕೊಂಡಿದ್ದೀನಿ. ಅಂದ್ರೆ ಫ್ಯೂಚರ್ ಏನ್ ಎಜುಕೇಶನ್ ಬಗ್ಗೆ ಕೇಳ್ಕೊಂಡಿದ್ದೆ. ಎಷ್ಟು ಜನ ಮಕ್ಳು? ನಮ್ಗೆ 3 ಜನ ಮಕ್ಳು. ಇವಾಗ ಏನ್ ಮಾಡ್ತಾರೆ? ಮಗ್ಳು ಬಂದ್ಬಿಟ್ಟು MSc ಫಾರೆನ್ಸಿಕ್ ಮಾಡಿದ್ದಾಳೆ. ಎರಡನೇ ಬಂದ್ಬಿಟ್ಟು ಎರಡನೇ ಮಗ್ಳು MCA ಮಾಡಿದ್ಲು. ಈಗ 3 months ಇಂದ ಬಂದಿದ್ದೆ, ಪೂಜೆ ಸ್ಟಾಪ್ ಆಗಿತ್ತು, ಅವಾಗ ಬಂದು ಕೆಲ್ಸದ ಬಗ್ಗೆ ಕೇಳ್ಕೊಂಡಿದ್ದೆ. ಆಯ್ತಾ ಮೇಡಮ್? ನಿನ್ನೆ ಆಗಿದೆ, ಇವತ್ತು ಬಂದಿದ್ದೆ. ಕೆಲಸ ಆಗಿದೆ. ಏನಾಯ್ತು ಮೇಡಮ್? ಅಂದ್ರೆ ಕಂಪನಿಗಳಲ್ಲಿ ಕೆಲಸ ಬೇಕಲ್ವಾ? ಈಗ MCA ಮಾಡಿದ್ರೆ ಎಲ್ಲಾರ್ಗು ಗವರ್ಮೆಂಟ್ ಜಾಬ್ ಅನ್ನೋದೇ ಏನೋ ಒಂದು ಕೆಲಸ ಉದ್ಯೋಗ ಅನ್ನೋದ್ ಬೇಕಲ್ವಾ? ಸೊ ಮಗಳು ಕೆಲಸ ಸಿಕ್ಕಿರೋದಕ್ಕೂ ಅಮ್ಮೋರೇ ಕಾರಣ ಅಂದ್ರೆ ಎಲ್ಲ ಇದೆ. ಹೌದು, ಶ್ರಮ ಇದೆ, ನಂಬಿಕೆನೂ ಇದೆ. ಹೌದು, ನಂಬಿಕೆ ಇಡ್ಬೇಕು. ಫಸ್ಟ್ ಆಫ್ ಆಲ್ ನಂಬಿಕೆ ಇಡ್ಬೇಕು. ಮೇಡಮ್ ಯಾಕೆ ಈ ದೇವಸ್ಥಾನಕ್ಕೆ ಯಾಕೆ ಬಂದ್ರೆ? ಸರ್ ಏನೋ ಮನೇಲಿ ತೊಂದ್ರೆ ಇತ್ತು, ಪರಿಹಾರ ಆಗ್ಲಿ ಅಂತ ಅನ್ಕೊಂಡ್ ಬಂದಿದ್ದೀನಿ. ಫಸ್ಟ್ ಟೈಮ್ ಇದು ನಾನು. ಸೆಕೆಂಡ್ ಏನ್ ಪ್ರಾಬ್ಲಮ್ ಇತ್ತು ಹೇಳ್ಕೊಂಬೋದು? ಅದೇ ಸಾಂಸಾರಿಕವಾಗಿ ಅಂದ್ರೆ ಮಕ್ಕಳದು ಗಂಡ ಎಲ್ಲರದ್ದು ತೊಂದ್ರೆ ಇದೆ. ಬಂದ್ ಮೊರೆ ನೀರ್ ಹಾಕ್ಸ್ಕೊಳ್ಳಿ. ಮನೇಲಿ ಇದ್ದಿದೆ ಮೇಡಮ್, ಇಲ್ಲಿ ಸಂಕೋಚ ಬಿಟ್ಕೊಂಡು ಹೇಳುವಂತದ್ದು ಎಂತ ಆರೋಗ್ಯದ್ದು ಸಮಸ್ಯೆ ಇತ್ತು. ಆರೋಗ್ಯ ಸಮಸ್ಯೆ. ಅದರಿಂದ ಅವ್ರು ಬಂದ್ ಮೊರೆ ನೀರ್ ಹಾಕ್ಸ್ಕೊಳಕ್ ಹೇಳಿದ್ರು. ಎಷ್ಟು ಬಾರಿ ಇದೇ ಫಸ್ಟ್ ಟೈಮ್ ಹಾಕ್ಸ್ಕೊಂಡಿದ್ದು. 3 ಸಲ ಬರಕ್ಕೆ ಆಗಿರ್ಲಿಲ್ಲ. ಈ ಸಲ ಶ್ರಮ ತುಂಬಾ ಆಗ್ತಾ ಇತ್ತು, ಬರಕ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಹೆಲ್ತ್ ಇಶ್ಯೂ ಆಗ್ತೈತೆ. ಹೆಲ್ತ್ ಇಶ್ಯೂ ಅಲ್ಲ, ಏನೋ ಕಂಡೀಷನ್ ಒಟ್ನಲ್ಲಿ ಬರ್ದೇ ಇರೋ ತರ ಪ್ರಾಬ್ಲಮ್ ಆಗ್ತಾ ಇತ್ತು. ಈ ಸಲ ತುಂಬಾ ಪ್ರಯತ್ನ ಪಟ್ಟಿ ಗದ್ಗೆ ಕೇಳಿದ್ರ? ಕೇಳಿದ್ದೀನಿ. ಗದ್ಗೆಯಲ್ಲಿ ಏನ್ ಹೇಳಿದ್ರು? ಏನ್ ಪ್ರಾಬ್ಲಮ್ ಅಂತ ಅಮ್ಮ ಏನಾದ್ರು ಹೇಳಿದ್ರು? ಬ್ಲಾಕ್ ಮ್ಯಾಜಿಕ್ ಇದೆ ಅಂತ ಹೇಳಿದ್ರು. ಅದರಿಂದ ಬರಕ್ ಆಗ್ತಾ ಇರ್ಲಿಲ್ಲ ಅಂತ ನಾವ್ ಅನ್ಕೊಂತ ಇದೀವಿ ಅಷ್ಟೇ. ಈ ಸಲ ಬಂದಿದ್ವಿ ಮೇಡಮ್. ಈಗ ಬಂದ್ರಲ್ಲ, ಹೇಗ್ ಅನ್ಸುತ್ತೆ? ಈ ಸಲ ನೋಡೋಣ, ನೀರ್ ಹಾಕ್ಸ್ಕೊಂಡಿದ್ವಿ, ಇನ್ನೂ 2 times ಬರ್ತೀವಿ, ನೋಡೋಣ. ಅಲ್ಲ ಒಂದ್ ಸ್ವಲ್ಪ ಏನಾದ್ರು ಇಂಪ್ರೂವ್ಮೆಂಟ್ ಅನ್ಸ್ತಾ ಇದೆ? ಸ್ವಲ್ಪ ಸಮಾಧಾನ ಇದೆಯಾ? ಸಮಾಧಾನ ಇದೆ.
ಅಮ್ಮ ಏನ್ ಹೇಳಿದ್ರು ಬ್ಲಾಕ್ ಮ್ಯಾಜಿಕ್ ಅದು ಮಾಟ ಮಂತ್ರ ಆಗಿರೋದ್ರ ಬಗ್ಗೆ ಏನು ಅವ್ರು ಏನು ಹೇಳಲ್ಲ, ಬರೀ ನೀರ್ ಹಾಕ್ಸ್ಕೊಳ್ಳಿ ಸಾಕು, ಎಲ್ಲ ಸರಿ ಹೋಗುತ್ತೆ ಅಷ್ಟೇ ಅವ್ರು ಹೇಳೋದು. ಆತರ ಹೇಳಿದ್ದಾರೆ. ನೀವು ನಂಬ್ತೀರಾ ನಂಬಬೇಕು, ಕಲ್ಲೇ ಕರ್ಗುತ್ತೆ ಮನುಷ್ಯ ಕಣ್ಣಿಗೆ ಅಂದ್ರೆ ನಂಬಬೇಕಾದ ಅಲ್ವಾ. ಈಗ ಯಾರೆಲ್ಲ ನಮ್ ಸುತ್ತಮುತ್ತ ನಮ್ಮವರೇ ಆಗಿಲ್ಲ ನಂಬೇಕಾದ್ದೇನೆ ಇದ್ದೇ ಇರುತ್ತೆ. ಹೌದು, ನಂಬೇಕಾದ್ದೇನೆ. ಬರ್ಲಿ, ಎಲ್ಲರೂ ಬರ್ಲಿ, ಒಳ್ಳೇದಾಗುತ್ತೆ, ತೊಂದ್ರೆ ಇಲ್ಲ. ನಂಬ್ಕೊಂಡ್ ಬಂದವ್ರಿಗಂತೂ ಕೈ ಬಿಡಲ್ಲ ಅಮ್ಮ. ಹೌದಾ, ಮಸ್ಕಿ ಕ್ಷೇತ್ರದ ಬಗ್ಗೆ ಹೆಂಗ್ ಗೊತ್ತಾಯ್ತು? ನಮ್ಗೆ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಗೊತ್ತಾಗಿದೆ. ಏನ್ ಅನಿಸ್ತದೆ? ಈಗ ನಮ್ಗೆ ನೆಮ್ಮದಿ ಅನಿಸ್ತದೆ. ಎಷ್ಟು ಸಲ ಬರ್ತಾರೆ? ಇದು 4ನೇ ಸಲ ಇದೆ. ನಮ್ಗೆ ಒಳ್ಳೆ ಒಂದು ಇದನ್ನಿಸ್ತು ಮತ್ತು ನಮ್ಗೊಂದ್ಸಲ ಹ್ಯಾಪಿ ಅಂತ ಖುಷಿ ಅನಿಸಿ ನೆಮ್ಮದಿಯಾಗಿ ಸ್ವಲ್ಪ ಸಮಸ್ಯೆಗೆ ಪರಿಹಾರ ಅಂತ. ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟು ನಮ್ಗೊಂದು ಒಳ್ಳೇದಾಗತ್ತಂತ ಬಂದಿದೀವಿ. ಆಗಿದೆ, ನಮ್ಮ ಮನೆಯವ್ರಿಗೂ ಆಗಿದೆ ಅಂತಿದ್ದಾರೆ. ಇವಾಗ ಇನ್ನೂ ಆಗ್ಬೇಕು. ಈಗ 2ನೇ ಸರಿ ಇದು ಆಗುತ್ತೆ, 3ನೇ ಸರಿ ಬರೋಷ್ಟೊತ್ತಿಗೆ ಅನಿಸ್ತದೆ ನನಗೆ. ಹಾ, ಕೇಳಿದೀವಿ. ಅದೇನೋ ಆಗಿದೆ ಇವ್ರಿಗೆ, ಆಗತ್ತೆ, ಸರಿ ಹೋಗುತ್ತೆ, ಬಾ ನೀನು ಅಮಾವಾಸ್ಯೆ ಬಂದೋಗು, ಮರ ನೀರಾಕ್ತಿಯ. ಇವ್ರು ಮೊನ್ನೆ ಸೌದತ್ತಿಗೆ ಕೂಡ ಹೋಗಿ ಬಂದಿದ್ದಾರೆ. ಆ ನಂಬಿಕೆ ಬಂದಿದೆ ಇವ್ರಿಗೆ, ಒಳ್ಳೇದಾಗತ್ತ ಅನ್ಸ್ತೈತಿ. ತುಂಬಾ ಖುಷಿ ಆಗುತ್ತೆ ನಮ್ಗೆ. ಅವ್ರು ಹೇಳುತ್ತೆ ನೋಡ್ತಾನೆ ಇರ್ಬೇಕನ್ಸೈತೆ. ಒಂದು ಆ ಸೌದತ್ತಿ ಎಲ್ಲಮ್ಮನ್ ನೋಡ್ದಂಗೆನೆ ಆಗತ್ತೆ ನಮ್ಗೆ. ಇಲ್ಲ, ಒಳ್ಳೇದಾಗುತ್ತೆ, ಶಕ್ತಿ ಇದೆ ಅಮ್ಮಂದು. ಎಲ್ಲರಿಗೂ ಆಗಿದೆ, ಬಂದಿರೋರ್ಗೆಲ್ಲರಿಗೂ, ಯಾರೂ ಆಗಿಲ್ಲ ಅಂತ ಅಂದಿಲ್ಲ.